ಆ ಪದ ಕೇಳಿದ್ರೆ ಇದ್ದೋರು ಓಡೋಗ್ಬೇಕ. ಅಂತಹ ಪದಗಳು ನಮ್ಮ ಮನಸ್ಸನ್ನ ಹಾಳು ಮಾಡ್ತಾವ. ಇಂಥ ಪದಗಳು ಎಷ್ಟು ಚಂದ ಹಾಡಿದ್ರೆ ನೋಡಿ, ಅವುಗಳ ಸಾಹಿತ್ಯ ಜೋಡಿಸಿ ಅದಕ್ಕೆ ನಿಜವಾಗ್ಲೂ ಜನಪದ ಸಾಹಿತ್ಯ ಅಂತಾರೆ, ಅದಕ್ಕೆ ಸೋಬನ ಪದ ಅಂತಾರೆ. ಅನೇಕ ರೀತಿಯ ಹಾಡುಗಳು ಹಾಡ್ತಿದ್ರು ಅವಾಗ. ಈಗ ಇರ್ಲಾರ್ದಂಗೆ ಆಗ್ಯದ. ಮತ್ತೆ ಈಗ ಇರ್ಲಾರ್ದಂಗೆ ಆಗ್ಯದ್ರೆ ಎಂತ ಮಕ್ಕಳು ಹುಡ್ತಾವ ನಿಮ್ಗೆ ಗೊತ್ತೇ ಅದ. ಒಂದೂರಾಗ ಒಬ್ಬ ಕಾಳಿದ್ನಂತ, ಮುಗಿಸ್ತೀನಿ. ಒಂದೂರಾಗ ಒಬ್ಬ ಕಾಳಿದ್ನಂತ, ಇಂಥ ಕಾಳಿದ್ನಂತ ಪಾಕೆಟ್ ಹೊಡೆದು ಗೊತ್ತೇ ಆಗ್ತಿದ್ದಿಲ್ಲ ಯಾರಿಗೂ, ಅಷ್ಟು ಎಕ್ಸ್ಪರ್ಟ್ ಕಾಳಿದ್ದ. ಒಂದಿನ ಹಿಂಗ ಪಾಕೆಟ್ ಹೊಡಕಂತ ಅವನ ಪಾಕೆಟ್ ಹೊಡೆದ್ಬಿಟ್ಟಿದ್ರಿ ಯಾರು. ಅವ ಅಂದ, ಎಂತ ಜಾಬಾದ್ರೆ ಇರ್ಬೇಕು, ಇಂಟರ್ನ್ಯಾಷನಲ್ ಕಳ್ಳ ನಾನು, ನನ್ನ ಪ್ಯಾಕೆಟ್ ಹೊಡೆದ್ರಂದ್ರೆ ಯಾರಂತ ಅವ್ರಿಗೆ ಲಗತ್ತಿರ್ತದ. ನೋಡ್ಕೊತ ತಿರ್ಗಾಡ್ದ ಬಸ್ ಸ್ಟ್ಯಾಂಡ್ ಸಿಕ್ಕೇ ಬಿಡ್ಲಕ್ಕೆ, ನೀನೇ ನನ್ನ ಪ್ಯಾಕೆಟ್ ಹೊಡೆದಿದ್ಯ ಅಂದ. ಹೌದು ಹೊಡೆದಿನಿ, ಏನಾಯ್ತು ಈಗ ಅಂದ್ರೆ. ಇಬ್ಬರದು ಉದ್ಯೋಗ ಒಂದೇ ಅದ. ಮತ್ತು ಹಿಂಗೆ ಒಬ್ರು ಮನಸ್ಸು ಕಲ್ತ್ಬಿಟ್ಟು ಮತ್ತು ನಾವಿಬ್ರು ಯಾಕೆ ಲಗ್ನ ಆಗಬಾರ್ದು, ಭಾಳ ಚಲೋ ಆಯ್ತು ಇಬ್ರು ಲಗ್ನ. ಇಬ್ರು ಲಗ್ನ ಆದ್ರು ಅವ್ರಿಗೊಂದು ಮಗು ಹುಟ್ಟಿತ್ರಿ. ಮಗು ಹುಟ್ಟಿತು, ದವಾಖಾನ್ಯಾಗ ಬಾಣತನ ಆಯ್ತು. ಅದು ಮಗು ಒಂದು ಮೊಟ್ಟಿ ಹಿಂಗೆ ಹಿಡ್ಕೊಂಡು ಬಂತು ಹೊರಗೆ. ಕೂಸು ಹಿಂಗೆ ಹಿಡ್ಕೊಂಡ್ ಬಂತು ಕೈ ಹೊರಗೆ. ಅಂದ್ರೆ ಗಾಬರಿ ಆದ್ರೆ ಎಲ್ಲರೂ ಇದು ಕೈನೇ ಬಿಚ್ಚೋದು, ಯಾಕೆ ಬಿಚ್ಚೋದು, ಎಲ್ಲಿ ಕೇಳಿದ್ರೆ ಬಿಚ್ಚಲಿಲ್ಲ. ಒಬ್ಬ ಶಾಣೆ ಇದ್ದ. ಶಾಣೆ ಬಳಿ ಕರ್ಕೊಳೋದು, ನೋಡ್ರಿ ಈ ಮುಷ್ಟಿನೇ ಬಿಚ್ಚಲಾಗಿಲ್ಲ ಹುಡುಗ ಅಂದ್ರೆ. ಅವ ಪಕ್ಕ ಇದ್ದ, ಒಳಗಿನ ಲಾಕೆಟ್ ತಂದ. ಲಾಕೆಟ್ ತಂದ ಆ ಮಗನ ಮೇಲೆ ಹಿಂಗೆ ಅಳಿಗಾಡ್ಸ್ಲಕತ್ತ, ಕೂಸಿನ ಮೇಲೆ. ಗಪ್ಪನೆ ಅದು ಕೈ ಏನ್ ಮಾಡ್ತು, ಈ ಕೈಯೊಂದು ಉಂಗುರ ಬಿಟ್ಟು ಲಾಕೆಟ್ ಅವಕರ್ ಹಿಡ್ಕೊಂಡ್ಬಿಡ್ತು. ಉಂಗುರ ಯಾರ್ದು ಕದ್ದಿತ್ತು ಗೊತ್ತದ? ಬಾಣತನ ಮಾಡೋ ನರ್ಸ್ ಬಾಯಿ ಕರ್ಕೊಂಡ್ ಬಂದಿತ್ತು ಅವ್ರು. ಲಾಕೆಟ್ ನೋಡ್ತು, ಇದಕ್ಕಿನ ದೊಡ್ಡದಂತ ಅದ್ರ ಕೈ ಹಾಕ್ತಿದ್ ಬಿಟ್ಟು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸಂಸ್ಕಾರ ಬೇಕು ಮಕ್ಕಳಿಗೆ. ಅಂತ ಸಂಸ್ಕಾರ ನಿಮ್ಮೂರೊಳಗದ. ಭಾಳ ಖುಷಿ ಆಗ್ಯದ ನೀವೆಲ್ಲ ಮಾಡೋದನ್ನ ನೋಡಿ, ನೀವೆಲ್ಲ ತರೋದನ್ನ ನೋಡಿ. ಯವ್ವ ತರಬೇಕು. ಏನ್ ತರ್ಬೇಕಂತ ಕೇಳಿದ್ರೆ, ಭಕ್ತಿ ಶ್ರದ್ಧಾ ಹೊತ್ಕೊಳ್ಳೋದು ತಲೆ ಮೇಲೆ. ನೀವು ಏನ್ ತಂದ್ರು ಕೂಡ ಅಂಬಿಗರ ಚೌಡಯ್ಯನವರಿಗೆ ಸಮರ್ಪಣಾ ಭಾವದಿಂದ ತರಬೇಕು ಹೊರತಾಗಿ ನಂದು ಅಂತ ತರ್ಲಕ್ಕೆ ಹೋಗ್ಬಾರ್ದು, ನಂದು ಅಂತ ತರ್ಲಕ್ಕೆ ಹೋಗ್ಬಾರ್ದು. ಒಂದು ಊರಾಗ ಹೀಗೆ ಪ್ರವಚನ ಮಾಡ್ತಿದ್ದೆ. ಒಬ್ಬ ಮುದುಕಿ ಒಂದು 25 ರೊಟ್ಟಿ 1 ಕಿಲೋ ಶೇಂಗಾ ದಿಂಡಿ ತಂದು ಮುಂದಿಟ್ಟು ಹೇಳಿಲ್ಲ ನಾನು ಕಿವ್ಯಾಗ, ಯಪ್ಪ 25 ರೊಟ್ಟಿ ಶೇಂಗಾ ದಿಂಡಿ ತಂದಿಲ್ಲ. ಶೇಂಗಾ ದಿಂಡಿ ಹಿಂಗಿತ್ತೇವ, ನಿಮ್ಮ ಶೇಂಗಾ ದಿಂಡಿ ಅಲ್ಲ. ಏನ್ ಗ್ರ್ಯಾಂಡರ್ದಾಗ ಬರ್ರ ಅಂತ ಬೀಸಿ ಇಟ್ಟು ಬರ್ತೀವಿ. ಅವಕ್ಕೂ ರುಚಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ತಿಂತವ್ರು. ನೀವು ಟಿವಿ ಗದ್ದಾಗ ನೀವು ಮಾಡ್ತಿರ್ತೀರಿ, ಅವ್ರ ಗದ್ದಾಗ ಮಾಡ್ತಿರ್ತಾರೆ. ಅಲ್ಲ ಇಂಥದ್ದು ಯಾಕೆ ಅಪ್ಪ ಇಟ್ರೆ ಮಾಡಿಟ್ರು ಅಂದ್ರೆ ಚಲೋ ರೀ, ಇಲ್ಲಂದ್ರೆ ಏನು ಕೇಳ್ತೀವಿ ಅಂದು ಮುಂದೆ ಹೋಗ್ತಾರೆ. ಇಂಥದ್ದು ಶೇಂಗಾ ಚಟ್ನಿ ಅಲ್ಲ, ಬೆಳ್ಳುಳ್ಳಿ ಅದು ಹಾಕಿ ಅವಾಗ ಶೇಂಗಾ ಚಟ್ನಿ ಕುಡಿದ್ರೆ ಮನೆ ತುಂಬ ನಾತ ಬರ್ತಿತ್ತು, ವಾಸನೆ ಬರ್ತಿತ್ತು ಶೇಂಗಾ ಚಟ್ನಿ. ಈಗ ಮುಂಡೋರಿಗೆ ನಾನು ವಾಸನೆ ಬರೋದು. ಯಾಕಂದ್ರೆ ಅದು ಗ್ರೈಂಡರ್ ಮಿಷನ್ದಾಗೆಲ್ಲ ಸುಟ್ಟು ಬಂದಿರ್ತದ, ಅದ್ರ ಶಕ್ತಿ ಕಳ್ಕೊಂಡಿರ್ತದ. ಕುಟ್ಟಿದ್ರೆ ಶಕ್ತಿ ಇರ್ತದೆ, ಎಣ್ಣೆ ಬರ್ತದ. ಅಂತ ಹಿಂಡಿ ತಂದು ಕುಟ್ಟಿ ಇಟ್ಟಿದ್ದು ನನ್ನ ಮುಗಿಗೆ ವಾಸನೆ ಬಂತು. ಜಲ್ದಿನೇ ಪುರಾಣ ಮುಗಿಸ್ತೇನೆ ನಾನು. ಯಾರೇ ತಗೊಂಡವ್ರು ಏನ್ ಮಾಡ್ತೀವಿ, ಎಸೋ ದಿನಕ್ಕೆ ಸಿಕ್ಕದ ಅಂತ ಹೇಳಿ ಸಾಂಬಾರ ಮುಗಿಸ್ತೇನೆ. ಇಟ್ಟು ಮುಗಿಸಿ ಕುಂತಿದ್ದೆವು. ಮಂದ್ಯಂದು ಬರ್ರ ಬಂದ್ರು. ಮುಗಿ ಬಂದಕ್ಕಿನ ಬತ್ತಿ ಹಿಂಗೆ ತಗೊಂಡ್ರು, ತೆಲಿ ಮೇಲೆ ಇಟ್ಕೊಂಡು ವಾಪಸ್ ಮಾಡ್ರು. ಯಪ್ಪ ಅಂದೆ ನಾನು. ಅಲ್ಲ ನಾ ಪುರಾಣ ಜಲ್ದಿ ಮುಗಿಸಿದ್ದೆ, ಆ ಬುತ್ತಿ ಸಲ ಮುಗಿಸಿದೀನಿ. ಬುತ್ತಿ ವಾಪಸ್ ತಗೊಂಡು ಹೊಂಟ್ಲಲ್ಲ, ಹ್ಯಾಂಗ್ ಮಾಡ್ಬೇಕಂತ. ಕಲ್ಯಾಣ ಕುಮಾರ್ ಹೋಗು, ಮರವು ಇರ್ತದ, ವಯಸ್ಸಾಗಿರ್ತದ, ಹಂಗ ವಾಪಸ್ ತಗೊಂಡ್ ಹೊಂಟ ಹೋಗಂದ್ರೆ ಮತ್ತೆ ನಮ್ಮ ಮಾತು ಕೇಳಬೇಕಾದ್ರೆ ಓಡ್ಕೊತ ಹೋಗೋದು. ಆಯಿ ಅಂದ. ಯಾಕೆ ಅನ್ಬೇಕು ಚುಟ್ಟಿಗೆ. ತೆಲಿ ಮೇಲೆ ಏನ್ ತಂದಿದ್ದೆ? ರೊಟ್ಟಿ ಅನ್ಬೇಕು. ಎದಕ್ಕೆ ತಂದಿದ್ದಿ? ನಿಮ್ ಹೆಣಕ್ಕೆ ಇಟ್ಟು ಹೋಗಕ್ ತಂದಿದ್ದೆ. ಮತ್ತು ವಾಪಸ್ ಯಾಕೆ ತಗೊಂಡು ಹೊಟ್ಟಿದ್ದಾನು? ನಿಮ್ಮ ಸ್ವಾಮಿ ಬುದ್ಧಿ ಐತಿಲ್ಲ? ಬಂಧುಗಳನ್ನೇ ಹೇಳಿ ನಾನು 25 ರೊಟ್ಟಿ ಶೇಂಗಾ ದಿಂಡಿ ತಂದಿನಿ ಅಂತ ಮೈಕಿನಾಗ ಹೇಳ ನಾನು. ಮೈಕಿನಾಗ ಹೇಳಿಲ್ಲ, ಅದಕ್ಕೆ ವಾಪಸ್ ತಗೊಂಡು ಹೊಟ್ಟಿದ್ದೀನಿ. ಅದಕ್ಕೆ ಇಂತಹ ಭಕ್ತಿ ಇರಬಾರ್ದು. ಎಂತಹ ಭಕ್ತಿ ಇರಬೇಕಂದ್ರೆ, ಅಪ್ಪ ಅಂಬಿಗರ ಚೌಡಯ್ಯ ನೀ ಕೊಟ್ಟದ್ದನ್ನ ನಿನಗೆ ಕೊಟ್ಟಿದೆಯಪ್ಪ, ನಂದು ಏನೂ ಇಲ್ಲ ಅಂತ ಕೊಟ್ಟೆ ಅಂದ್ರೆ 1 ಪಟ್ಟ ನಿಮ್ಮ ಮನೆಗೆ ತಂದು ಚೌಡಯ್ಯ ಪುಸ್ತಕ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಪುರಾಣಕ್ಕೆ ಮಂಗಲ ಹೇಳ್ತಾ ಇದ್ದೀವಿ.
ಮಂಗಳ ಅಂದ್ರೆ ಇವತ್ತಿಗೆ ಮಂಗಳ, ಮತ್ತು ನಾಳೆಗೆ ಪ್ರಾರಂಭ ಇದ್ದೇ ಇರ್ತದೆ. 21 ದಿನ ನಮಗೂ ನಿಮಗೂ ಹೊಂಟೆ ದೇವುಗಳೇ. ನೀವೆಲ್ಲಿ ತಪ್ಪಿಸ್ಕೊಳಕ್ ಹೋಗ್ಬೇಡಿ. ಧಾರಾವಾಹಿ ಇರ್ತಾವ, ಅವೇನು ಮಾಡಕ್ ಹೋಗ್ಬೇಡಿ. ಚಂದ್ರ ಹೊಲ್ದಾಗ ದುಡಿದು ಬರ್ರಿ. ಮೈ ಹೈರಾಣ ಆಗಿರ್ತದೆ. ಇಲ್ಲಿ ಬಂದು 4 ಮಾತು ಕೇಳಿದ್ರೆ ಹಗರ ಆಗ್ತದ. ಮಾತು ಕೇಳಿ ಹಂಗೆ ಹೋಗೋದಿಲ್ಲ. ನಮ್ಮ ಅಪ್ಪನ ಪ್ರಸಾದ, ಚೌಡಯ್ಯನವ್ರ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ರಿ. ನಮ್ಮ ಮನೆಯಾಗ ಏನು ಕಮ್ಮದ, ನಾವೇನು ಕಮ್ಮಿ ಅಂತ ಹೋಗ್ಬೇಡ್ರಿ. ನಿಮ್ಮ ಮನ್ಯಾಗ ಉಣೋದು ಊಟ, ನಿಮ್ಮ ಮನ್ಯಾಗ ಉಣೋದು ಊಟ, ಇಲ್ಲಿ ಉಣೋದು ಮಹಾಪ್ರಸಾದ. ಇದು ಮಹಾಪ್ರಸಾದ. ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕು. ಹೆಂಗೆ ಸ್ವೀಕಾರ ಮಾಡ್ಬೇಕಂದ್ರ ಹವು ಮಾಡ್ಲಿಕ್ಕೆ ಹೋಗ್ಬಾರ್ದು, ಗೌ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮಪ್ಪ ನಾವು ಹಿಂದಾಗಡೆ ಉಂಡ್ರು ಚಿಂತಿಲ್ಲಪ್ಪ, ಮೊದಲು ಎಲ್ಲರದಾಗ್ಲಿ ನಮ್ಮ ಭಕ್ತಿ ಶ್ರದ್ಧೆ ಇದ್ರೆ ನಮಗೆ ಸಿಗ್ತದ, ಇಲ್ಲಿಲ್ಲ ಅಂದ್ರೆ ಇಲ್ಲಪ್ಪ ಅಂತ ಶಾಂತ ರೀತಿಯಿಂದ ಕುತ್ಕೊಂಡು ಮಹಾಪ್ರಸಾದ ಮಾಡ್ಬೇಕು. ಒಂದು ಮಾತು ಹೇಳ್ತೀನಿ, ಒಂದು ಅಗಳು ಸಹಿತ ಚೆಲ್ಲುವ. ಪಂಚ ಮಹಾಪಾತಕದೊಳಗೆ ಒಂದು ಮಹಾಪಾತಕ ಅನ್ನದ ಅಗಳು ಚೆಲ್ಲಿದ್ರ, ಒಂದು ಅಗಳು ಅನ್ನ ಚೆಲ್ಲಿದ್ರ ರೈತನ ಬೆವರು ಸುರಿಸಿ ಮಾಡಿರ್ತೀರಿ. ನೀವು ಕಷ್ಟಪಟ್ಟು ದುಡಿದಿರ್ತೀರಿ. ಅದು ನೆಲಪಾಲಾಯ್ತು ಅಂದ್ರೆ, ಮಣ್ಣು ಪಾಲಾಯ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೆ ಯಾವುದಿಲ್ಲ. ಅದಕ್ಕೆ ಚಂದ ಪ್ರಸಾದ ಮಾಡಿ, ಆನಂದದಿಂದ ಪ್ರಸಾದ ಮಾಡಿ, ಆ ತಾಟಗಳು ಏನ್ ತೊಳಿಬೇಕು, ಏನ್ ಮಾಡ್ಬೇಕು ತೊಳೆದು ಚಂದ ಇಟ್ಟು ಹೋದ್ರೆ ಅಂದ್ರೆ ಅದಕ್ಕೆ ಭಕ್ತಿ ಅಂತಾರ, ಅದಕ್ಕೆ ಶ್ರದ್ಧೆ ಅಂತಾರ. ಶಾಂತ ರೀತಿಯಿಂದ ಎಲ್ಲರೂ ದಿನನಿತ್ಯ ಪ್ರಸಾದ ಮಾಡಬೇಕು. ಅದೇ ಹೇಳಿದ್ಮೇಲೆ 25 ರೋಟಿ ಹೆಸರು ಹೇಳಬೇಕು. ನಾವ್ ಹೆಸರು ಹೇಳ್ಬೇಕು, ನೀವು ಹೇಳಬಾರ್ದು. ತಂದು ಕೊಟ್ಟವ್ರ ಹೆಸರು ನಾವ್ ಹೇಳ್ಬೇಕು. ನಾನು ನಿನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದಿಲ್ಲ, ಅದು ದೇವಾಂಗ ಸಮಾಜದವ್ರ ಕಾರ್ಯಕ್ರಮ. ನಿನ್ನೆ ಏನ್ ತೇರ್ ಮಾಡಿದ್ರ ಅಂತ ಹೇಳಿದ್ವಲ್ಲ, ಜಾತ್ರೆ ಮಾಡಿದ್ರ ಅಂತ ಹೇಳಿದ್ವಲ್ಲ, ಎಲ್ಲಾ ಜಾತಿಯವ್ರನ್ನ ಕೂಡಿಸ್ಕೊಂಡು ಮಾಡಿದ್ರ ಅಂತ ಹೇಳಿದ್ವಲ್ಲ. ಇವತ್ತು ಕೂಡ ನೀವು ಅಂಬಿಗರ ಸಮಾಜದವ್ರು ಎಲ್ಲಾ ಜಾತಿಯವ್ರನ್ನ ಕರೆಸ್ಕೊಂಡು ಹೆಂಗ್ ಜಾತ್ರೆ ಮಾಡಾಕತ್ತಿರಲ್ಲ, ಹಂಗ ಅಲ್ಲಿ ದೇವಾಂಗ ಸಮಾಜದವ್ರು ಎಲ್ಲಾ ಸಮಾಜದವ್ರನ್ನ ಕೂಡ್ಕೊಂಡು ಜಾತ್ರೆ ಮಾಡಾಕತ್ತಿದ್ರು ಅವರು ಸಹಿತ. ಹಂಗೆ ತೆಲಿ ಮ್ಯಾಲ ಬುತ್ತಿ ಹೊತ್ಕೊಂಡು ಬಂದಾರ. ನಿನ್ನೆ ದಿನ ನೋಡ್ಯಾರ, ನಮ್ಮ ನವೀನ್ ನೋಡ್ಯಾರ. ತೆಲಿ ಮ್ಯಾಲ ಬುತ್ತಿ ಹೊತ್ಕೊಂಡು ಬಂದು ರೊಟ್ಟಿ ಎಷ್ಟಾಗ್ಬೇಕು ಹೇಳ್ರಿ ನೋಡೋಣ, ಎಷ್ಟಾಗ್ಬೇಕು? ತೆಲಿ ಮ್ಯಾಲ ಹೊತ್ಕೊಂಡ್ ಬಂದು ರೊಟ್ಟಿ ಎಷ್ಟಾಗ್ಬೇಕು? 2 ಲಕ್ಷ ರೊಟ್ಟಿ ಆಗಿದ್ದು ನಿನ್ನೆ. 2 ಲಕ್ಷ ರೊಟ್ಟಿ ತೆಲಿ ಮ್ಯಾಲ ತಂದಂತ ಬುತ್ತಿ ಎಣಿಸಿದ್ರೆ 2 ಲಕ್ಷ ಆಗಿತ್ತು. ಹಂಗೆ ನೀವು ಕೂಡ ನಾಳೆ ಕೊಟ್ರಾಯ್ತು, ನಾಳೆ ಕೊಟ್ರಾಯ್ತು ಅಂತ ಅನ್ಬೇಡ್ರಿ. ಒಮ್ಮೆ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದಿನ 4, ಒಂದಿನ 5, ಒಂದಿನ 6, ಒಂದಿನ 10 ಹಿಂಗೆ ಹೆಚ್ಚು ಮಾಡ್ಕೊಂತ ತಂದು ಕೊಟ್ರಿ ಅಂದ್ರೆ ಅದು ಮಹಾದಾಸವ ಆಗ್ತದೆ. 4 ಜನ ಬಾಯಾಗ ಬಿತ್ತು ಪ್ರಸಾದ ಬಿತ್ತು ಅಂದ್ರೆ ನಿಮಗೆ ಹರಕಿ ಕೊಡ್ತಾರೆ. ಯಾವ ತಾಯಿ ಮಾಡಿರ್ಬೇಕಪ್ಪ, ಎಷ್ಟು ಚಂದ ಮಾಡ್ಯಾಳ ರೊಟ್ಟಿ ಅಂದ್ರೆ ಮುಗಿದೋಯ್ತು. ಅದೇ ಭಕ್ತಿ, ಅದೇ ಶ್ರದ್ಧೆ. ಮತ್ತು ಹಿಂಗ ನಾಯಿಗೆ ಹಾಕಂತ ದಪ್ಪ ತಂದು ಇಟ್ಟಿರಿ ಅಂತೀನಿ, ಮತ್ತೆ ಅದು ಭಕ್ತಿ ಆಗಲ್ಲ. ಬೇಸರ ಮಾಡ್ಕೊಂಡು ಮಾಡಿದ ಭಕ್ತಿ ಆಗಲ್ಲ. ಶ್ರದ್ಧಾ ಭಕ್ತಿಯಿಂದ ಏನಿದ್ರು ಮಠಕ್ಕೆ ತಂದು ಕೊಡುವಂತಹ ಕೆಲಸ ನಿಮ್ಮೆಲ್ಲರ ಕಡೆಯಿಂದ ಆಗಲಿ. ನಮಗೆ ಇವತ್ತು ಮಹಾಪ್ರಸಾದ ಮಾಡಿಸಿದ್ರೆ ನಮ್ಮ ಸಾವುಕಾರ ಮನೆ ಕೊಟ್ಟವ್ರ ಹೆಸರೇನ್ರಿ? ಗುರುಬಸಪ್ಪ ಸಾವುಕಾರ ಮಗ ನಮಗೆ ಬಂದು ನಮ್ಮ ಗುರು ಎಲ್ಲರೂ ಕೂಡ್ಕೊಂಡು ಹೆಂಗೆ ನೋಡ್ಕೊಂಡು ಹೊಂಟಾರಂತಂದ್ರೆ, ನಾನು ಇಲ್ಲಿ ಅಲ್ಲಿಗೆ